ತುಂಬಾ ಚೆನ್ನಾಗಿದೆ ಸೌಂಡ್ ಕಡಿಮೆ ಇದೆ. ಇದು ಮೀನಾ ಚೆನ್ನಾಗಿ ಪ್ಯಾಕ್ ಮಾಡಿಸ್ಕೊಂಡು ಬರ್ತಾರೆ ಮನೆಗೆ. ನಾನೇ ಮಾಡಿದ್ದಪ್ಪ ಪ್ಯಾಕ್ ಎಲ್ಲ ಮಾಡ್ಕೊಂಡು ಚಟ್ನಿ ಅಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿಸ್ಕೊಂಡು ಬರ್ತಾರೆ ಅಂತ ನಾವು ಪ್ಯಾಕ್ ಮಾಡ್ತೀವಿ. ಸರೋಜಾ, ಚಕ್ಲಿ ಏನ್ರಲ್ಲಿ ಮಾಡಿದ್ದು? ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಹೇಳಿ. ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಅಚ್ಕಾರದ ಪುಡಿ, ಜೀರಿಗೆ, ಕಡಲೆನ ಪುಡಿ ಮಾಡಿಕೊಂಡು 1:2 ಕಡಲೆಗೆ ಅಕ್ಕಿ ಹಿಟ್ಟು ಹಾಕೊಳ್ಳೋದು, 4 ಸ್ಪೂನ್ ಎಣ್ಣೆ ಹಾಕೊಳ್ಳೋದು, ಬೇಯಿಸಿರೋ ಆಲೂಗೆಡ್ಡೆನ ರುಬ್ಬಿಟ್ಟು ಹಾಕೊಳ್ಳೋದು, ಎಲ್ಲನೂ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಚಕ್ಲಿ ಒರಳಲ್ಲಿ ಒತ್ತೋದು. ಆಲೂಗೆಡ್ಡೆ 2 ಹಾಕಿದ್ದೀನಿ. ಒಂದು ನೀರು ಕುಡಿಯೋ 1/4 ಲೀಟ್ರ್ ಲೋಟದಲ್ಲಿ 1 ಲೋಟ ಕಡಲೆ ತೊಗೊಂಡು ಪುಡಿ ಮಾಡಿದ್ದೀನಿ. 1:2 ಅಚ್ಕಾರದ ಪುಡಿ ಹಾಕಿರೋದಕ್ಕೆ 1:2 ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಎಲ್ಲ ಹಾಕಿ ಮಾಡಿದ್ದೀನಿ. ಇದರಲ್ಲಿ ಎತ್ತೋ ಅಷ್ಟರಲ್ಲಿ ಅಂತೂ ಕನ್ಫ್ಯೂಸ್ ಆಗೋಯ್ತು. ಒಂದು ಬೆನ್ನೋಗಿರುತ್ತೆ, ಒಂದು ಬೇಯ್ದೇ ಇರಲ್ಲ. ಅಯ್ಯಪ್ಪ, ಹಾಂ, ಯಾಕೆ ಬಂದಿದೆ ಅಂದರೆ ಅಚ್ಕಾರದ ಪುಡಿ, ಅಚ್ಕಾರದ ಪುಡಿ ಹಾಕಿರೋದು. ಏನಿಲ್ಲ ಅಚ್ಕಾರದ ಪುಡಿ ಹಾಕಿದ್ರೆ ಕಲರ್ ಚೇಂಜ್. ಒಂದು ಸೆಟ್ ಮಾತ್ರ ಉಷುನ್ ಜೊತೆ ಮಾತಾಡ್ಕೊಂಡು ಸೀರೆ ಓದೋ, ಅದೇ ಎತ್ತಿಟ್ಬಿಟ್ಟೆ. ಹಾಂ, ಅಯ್ಯೋ, 1 ಸೆಕೆಂಡ್ ಮಿಸ್ ಆದ್ರೂ ಕಡಲೆ ಹುರುಗಡ್ಲೆ ಇರೋದಲ್ವಾ, ಸ್ವಲ್ಪ ಡೇಂಜರ್ ಇದು ಮಾಡೋದು. ಭಾರಿ ಕೇರ್ಫುಲ್ಲಾಗಿ ಮಾಡಬೇಕು. ತುಂಬ ವೈಟಾಗಿ ತೆಗೆದ್ರೆ ಬೆಂದೇ ಇರಲ್ಲ, ಸೀದೋಗಿರಂಗೆ ತೆಗೆದ್ರೆ ಸೀರೆ ಹೋಗ್ಬಿಡುತ್ತೆ. ಅಯ್ಯಪ್ಪ, ಸಾಕಾಗೋಯ್ತು ಮಾಡೋಷ್ಟರಲ್ಲಿ. ಯಾವುದ್ರಲ್ಲಿ ಪ್ರೊಫೆಸರು? ನೋ ಇಲ್ಲಪ್ಪ, ಆ ಥರ ಏನಿಲ್ಲ. ಬಾಡಿ ಸ್ಲಿಮ್ ಆಗಿರೋದು ಹೆರಿಡಿಟಿ, ಹಂಗಾಗಿ ನಾನು ಅಡುಗೆಲೇನು ಪ್ರೊಫೆಸರ್ ಏನಲ್ಲ. ಬಟ್ ಅಷ್ಟು ಇಷ್ಟು ಮಾಡ್ತೀನಿ. ನಾನೊಂದು ಸ್ವಲ್ಪ ಹೊಸ ರೆಸಿಪಿ ಮಾಡೋ ಆಸೆ ಜಾಸ್ತಿ. ಹೊಸ ರೆಸಿಪಿ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಅವರೆಲ್ಲ ನನಗೆ ಫೀಸು ಕೊಡಬೇಕು. ಯಾಕೆಂದರೆ 0 ಸೈಜ್ ಆಗೋಕ್ಕೆ ಎಷ್ಟು ಕಷ್ಟಪಡಬೇಕಲ್ವಾ. ಏನು ಇಲ್ಲದೇ ನನ್ನ ಫುಡ್ಡಲ್ಲಿ ನೀವು ಹಾಕ್ತೀರಾ ಅಂದರೆ ನನಗೆ ಫೀಸ್ ಕೊಡಬೇಕಾಗುತ್ತೆ ನೀವು. ಇವ್ರು ಹೇಳಿದ ಹಂಗೇನಪ್ಪ, ಒಂದೇ ದಿನ ತಿಂದಿದ್ದಕ್ಕೆ ಆದ್ರೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹೇಳಿದ್ದು. ಮತ್ತು ಕೆಲಸದಲ್ಲಂತೂ ನಾನು ಹುಟ್ಟು ಸೋಂಬೇರಿ, ಡೈಲಿ ಮಾಡ್ಕೊಡಕ್ಕಂತೂ ಆಗಲ್ಲ. ಅಪರೂಪಕ್ಕೆ ಒಂದೊಂದು ದಿನ ಒಳ್ಳೆ ಅಡುಗೆ ಮಾಡಿಕೊಡ್ತೀನಿ. ಹೊಟ್ಟೋಗ್ಬಿಡುತ್ತೇನೋ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಮೊದಲಿಂದನೂ ಸಣ್ಣನೇ ಅಪ್ಪ. ಡಾಕ್ಟ್ರ್ ಹೇಳೋದು ನಿಮ್ಮದು ಬೋನ್ಸ್ ತುಂಬ ಸಣ್ಣ ಇರೋದ್ರಿಂದ ನೀವು ದಪ್ಪ ಆಗಲ್ಲ, ನೀವು ಇದೇ ರೀತಿ ಇರ್ತೀರಾ ಅಂತಾರೆ. ಇಲ್ಲ ಆವಾಗಲೂ ಅಷ್ಟೇ, ಅವರೇಜ್ ಇದೆ, ಅಷ್ಟು ಹೇಳ್ಕೊಳ್ಳೋ ಮಟ್ಟಕ್ಕೆ ಏನಲ್ಲ. ಸ್ವಲ್ಪ ಇದೆ, ಈಗ ಸ್ವಲ್ಪ ಸ್ಲಿಮ್ ಆಗಿದ್ದೀನಿ ಅಷ್ಟೇ. ನಾನು ಟಿಪ್ಸು ನಾನು ದಪ್ಪಕ್ಕಿರೋರ್ನ ಕೇಳ್ತಾ ಇದ್ದೀನಿ, ನಾನು ದಪ್ಪ ಆಗಬೇಕು ಅಂತ. ಯಾರೂ ಕರೆಕ್ಟಾಗಿ ಹೇಳ್ತಾ ಇಲ್ಲ ನನಗೆ. ಊಟ ಚೆನ್ನಾಗಿ ಮಾಡಿ. ಅಯ್ಯೋ, ಊಟ ನಾನು ದಪ್ಪಕ್ಕಿರೋರ್ಗಿನ ಡಬಲ್ ತಿಂತೀನಿ. ನಂಗೆ ಇಷ್ಟ ದಪ್ಪ ಆಗೋದಕ್ಕೆ, ಆದರೆ ಆಗ್ತಾ ಇಲ್ಲ. ಹಾಂ, ಸಾಧ್ಯ ಇಲ್ಲ. ಎಲ್ಲರೂ ಇದೇ ಹೇಳ್ತಾರೆ, ಆಗಲ್ಲ ಅಂತಾರೆ, ಅದಕ್ಕೆ ಆಯ್ತಾನೆ ಇಲ್ಲ. ಏನು ಮಾಡೋದು, ಕಮ್ಯುನಿಕೇಷನ್ ಜಾಸ್ತಿ ಇದೆ ನನಗೆ, ಮಾತಾಡ್ತೀನಿ. ಏನಪ್ಪ ಮಾಡೋದು? ಹಂಗಂತ ಎಲ್ಲರೂ ಫೋನು ಇಗ್ನೋರ್ ಮಾಡೋಕ್ಕಾಗುತ್ತಾ? ಬೇಜಾರು ಮಾಡ್ಕೊಳ್ಳಲ್ವಾ ಫೋನ್ ಮಾಡಿದ್ರೆ ಮಾತಾಡಲಿಲ್ಲ ಅಂತ? ನೋಡಿಯಪ್ಪ, ಒಬ್ಬರು ನನ್ನ ಹೊಗಳುತ್ತಾರೆ ಚೆನ್ನಾಗಿದ್ದೀರಾ ಅಂತ, ಇನ್ನೊಬ್ರು ಸಣ್ಣಾಗಿದ್ದೀರಾ ದಪ್ಪಾಗಿ ಅಂತಾರ. ದಪ್ಪ ನಾವಿರೋದ್ರಿಂದ ನಾವು ದಪ್ಪ ಆಗೋದು ಇಷ್ಟ ಆಗಲ್ಲ, ಸಣ್ಣ ಇರೋದ್ರಿಂದ ದಪ್ಪ ಬೇಕು ಅಂತೀರಾ. ಹೌದು, ದಪ್ಪ ಆದ್ರೆ ಸಾಕು, ಚಾರ್ಮಗಮ್ಮ ಸಾಕು. ಓಕೆ, ಎಲ್ಲರೂ ಟಿಪ್ಸ್ನು ನಾನು ಫಾಲೋ ಮಾಡ್ತೀನಪ್ಪ. ಸಬಿತಾ, ಥ್ಯಾಂಕ್ ಯು. ಕೊಡಿ ಯಾರಿಗಿನ್ನ ಎಷ್ಟು ಬ್ರೇಕ್. ರಾಣಿ ಅವರೇ, ಅದು ಯಾವ ಗೇಮ್ ಅಂತ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ. ಅಲ್ಲ, ಅಟ್ಲೀಸ್ಟ್ ಈ ಇದರಿಂದ ಭಗವಂತನ ಹೆಸರು ಹೇಳೋಣ. ಅಲ್ಲ, ಈಗ ಇನ್ನೊಂದು ಗೇಮ್ ಅಂದ್ರಲ್ಲ, ಅದು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ರಾಣಿ ಅವರೇ.
ಇದೊಂದು ಗೇಮು ನಾವು ಪ್ರತಿ ಸರಿ ಭಗವಂತನ ನೆನೆಸ್ಕೊಳ್ಳೋಂಗೆ ಬೇರೆ ಗೇಮ್ಸ್ ಎಲ್ಲ ಆಡೋ ಜೊತೆಗೆ ಭಗವಂತನ ನೆನೆಸ್ಕೊಳ್ಳೋ ರೀತಿಯಲ್ಲಿ ನಾವು ಒಂದು ವಿಠಲನ್ನು ನೆನೆಸ್ಕೊಳ್ಳೋಣ. ಅಂದರೆ 1 ನಿಮಿಷದಲ್ಲಿ ನಾವು ಸ್ಟಾರ್ಟ್ ಅನ್ನುವಾಗ ವಿಠಲ 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 ಆ ಥರ ಹೇಳುವಾಗ ಒಂದು ಸತಿ ಬ್ರೇಕ್ ತೊಗೊತೀವಲ್ಲ, ಅದಕ್ಕೆ ಒಂದು ಬ್ರೇಕ್, ಅದಕ್ಕೆ 1 ನಿಮಿಷದಲ್ಲಿ ಎಷ್ಟು ಬ್ರೇಕ್ ತೊಗೋತೀವಿ ಅನ್ನೋದು ಲೆಕ್ಕ ತೊಗೊಂಡು ನಿಲ್ಲಿಸಿ ತೊಗೊತಾರೆ. ಅಲ್ಲಿಗೆ ಅವ್ರಿಗೆ ಇದು ಮಾಡ್ತಾರಲ್ಲ ಅವ್ರಿಗೆ ಫಸ್ಟ್ ಪ್ರೈಸ್ ಕೊಡ್ತೀನಿ. ಅದೇ ನಾವು ಹೇಳ್ತೀವಲ್ವಾ ವಿಠಲ ವಿಠಲ ಅಂದ್ರೆ ಸ್ಟಾಪ್ ಮಾಡಬಾರ್ದು. ಸ್ಟಾಪ್ ಮಾಡಿದೆ ಎಷ್ಟು ಸರಿ ನೀವು 1 ನಿಮಿಷದಲ್ಲಿ ಎಷ್ಟು ಸರಿ ಉಸಿರು ಇದು ಮಾಡ್ಕೊತೀರಾ ತೊಗೊತೀರಾ ಅನ್ನೋದು ಲೆಕ್ಕ. ಕೆಲವರು 1 ನಿಮಿಷನೂ ಹೇಳ್ಬೋದು, ಅದು ಅವ್ರ ಇಷ್ಟ, ಅವ್ರ ಕೆಪಾಸಿಟಿ. ಲಾಸ್ಟ್ ತನಕನೂ ಯಾರು 1 ನಿಮಿಷದ ತನಕ ಎಷ್ಟು ಬ್ರೇಕ್ ತೊಗೊತಾರೆ ಅಂತ ನೋಡ್ಕೊಂಡು ನಾನು ಸ್ವಂತವಾಗಿ ಕೊಡ್ತಾ ಇದ್ದೀನಿ. ಈಗ ವಿಠಲ ವಿಠಲ ಅನ್ನೋದು ವಿಠಲ ಮೈ ಮೇಲೆ ಬರಬೇಕು, ಆ ರೀತಿ ನಾವು ಹೇಳ್ಬೇಕು ಕಣ್ಣು ಮುಚ್ಕೊಂಡು. ಅವಾಗ ಜೋರಾಗಿರ್ಬೇಕು. ನಾವು ವಿಠಲನ್ನ ನಿಜವಾಗ್ಲೂ ಕರ್ದಂಗಿರ್ಬೇಕು ಇಲ್ಲಿ. ಈಗ ಗೈಸ್ ಮೀನಾ ಸದಾಶಿವ ಅವರು ಈಗ ಫಸ್ಟ್ ಗೇಮ್ ಆಡ್ತಾ ಇದ್ದಾರೆ ವಿಠಲ ವಿಠಲ ಅಂತ. ನಾವ್ ಎಷ್ಟು ಸರಿ ಬ್ರೆತ್ ನ ಹಿಂಗ್ ತಗೊಂಡು ಇದ್ ಮಾಡ್ತೀವಿ ಅದು ಕೌಂಟ್ ಆಗುತ್ತೆ. ಈಗ ಅವರು ಎಷ್ಟು ಸರಿ ಹೇಳ್ತಾರೆ ಈಗ ನೋಡ್ಕೊಬೇಕು. ಸ್ಟಾರ್ಟ್ ಮಾಡ್ಸಿ ರಾಣಿ ಅವರೇ. ವಿಠಲ 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 ಸೈಲೆಂಟ್ ಆಗಿರಿ. ಇವ್ರು ಹೇಳ್ತಾರೆ ವಿಠಲ 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 ವಿಠಲ. ಹಲೋ ಫ್ರೆಂಡ್ಸ್, ಇದು ಒಂದು ಸ್ಪೆಷಲ್ ಗೇಮ್ ಅಂತ ಅಂದ್ಬಿಟ್ಟು ಒಂದು ಸ್ಪೆಷಲ್ ಆಟ ಇಟ್ಟಿದ್ರು. ಇದು ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿತ್ತು. ಫಿಸಿಕಲಿ ಮೆಂಟಲಿ ಎರಡೂ ತುಂಬಾ ಚೆನ್ನಾಗಿತ್ತು ಇದು. ಹಾಗಾಗಿ ಈಗ ರಾಣಿಯವರು ಒಂದು ಪ್ರೈಸ್ ಇಟ್ಟಿದ್ರು, ಜ್ಯೋತಿ ಅವ್ರಿಗೆ ಅದು ಪ್ರೈಸ್ ಬಂದಿದೆ. 1 ಮಿನಿಟ್ ಅಲ್ಲಿ ಅವರು 4 ಬ್ರೆತ್ ತಗೊಂಡ್ರು ಈ ವಿಠಲ ವಿಠಲ ಅಂತ ಹೇಳಕ್ಕೆ. ಹಾಗಾಗಿ ಈಗ ರಾಣಿಯವರೇ ಕೊಡಿ ಜ್ಯೋತಿ ಅವ್ರಿಗೆ ಥ್ಯಾಂಕ್ ಯು. ಕಂಗ್ರಾಟ್ಸ್. ಥ್ಯಾಂಕ್ ಯು. ಪ್ರೈಸ್ ಅಂತ ಮಾಡಿ ಗಂಡ ಹೆಂಡ್ತಿರೋ ಸ್ನ್ಯಾಕ್ಸ್ ತಿಂತ ಕಾಫಿ ಕುಡಿಲಿ ಅಂತ. ಗೈಸ್ ಎಲ್ರಿಗೂ ಕುಂಕುಮ ಕೊಡ್ತಾ ಇದ್ದಾರೆ ಈಗ. ಏನ್ ತೆಗಿಯಲ್ಲ ಬಿಡು. ಏರು ಹರ್ಸ್ಬಿಟ್ಟು ಹರ್ಸೋನು. ನೀನು ಹಾರಿ ಬೀಳೋ ಬದಲು ಅದು ಬೆಸ್ಟ್ ನಿಂಗೆ ಅಲ್ವಾ? ಅಲ್ಲನೇ ಇಲ್ಲಿಂದ ಅಲ್ಲಿಗೆ ಹಾರ್ತೀಯ ಸರಿ ಯಾಕೆ? ಅದಕ್ಕಿಂತ ಬಕೆಟ್ ಒಳಗೆ ಇಟ್ಕೊಂಡು ಹಿಂಗೆ ಇಟ್ಟರೆ ಆಯ್ತಲ್ವ ಅಲ್ಲಿಗೇನು? ಅಲ್ವಾ ಸುನೀತಾ? ಎಷ್ಟು ಚೆನ್ನಾಗಿ ಆಡೋದು ಶೂಟಿಂಗ್